ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸು ರಾಶಿಯವರಿಗೆ ವರ್ಷದ ಕೊನೆ ತಿಂಗಳಾದ ಡಿಸೆಂಬರಲ್ಲಿ ಆಗಬಹುದಾದಂತಹ ಬದಲಾವಣೆಗಳು ಯಾವುದು? 3, 4, 5, 6, 7, 8 ದಿನಗಳವರೆಗೂ ಕೂಡ ಇವರ ಜೀವನದಲ್ಲಿ ನಡೆಯಬಹುದಾದಂತಹ ಅದ್ಭುತವಾದ ಘಟನೆಗಳು ಯಾವ್ಯಾವು? ಯಾವ ರೀತಿ ಇವರ ಜೀವನ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ? ಧನಸು ರಾಶಿಯವರಿಗೆ ಇನ್ನು ಮುಂದೆ ಯಾವ ರೀತಿ ಕಷ್ಟಗಳು ದೂರವಾಗಿ ಸಂಪತ್ತು ಯಶಸ್ಸು ಸಿಗ್ತಾ ಹೋಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಧನಸು ರಾಶಿಯವರ ಈ ಒಂದು ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ ಬಹುಶಃ ಅದ್ಭುತವಾಗಿರುತ್ತದೆ. ಇವರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಕೂಡ ಇವರ ಜೀವನವನ್ನು ಅತ್ಯುತ್ತಮಗೊಳಿಸುವಂತಹ ಸಾಧನವಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ಇದು ನೀವು ಇಷ್ಟಪಡುವಂತಹ ಒಂದು ದೈವಿಕ ಕೃಪೆಯ ಮಾರ್ಗದರ್ಶನವಾಗಿದೆ. ನಾವು ತಿಳಿಸುವಂತಹ ಪ್ರತಿಯೊಂದು ಪರಿಹಾರ ಹಾಗೂ ಮಾರ್ಗದರ್ಶನವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದಾಗ ಕೂಡ ನೀವು ಸೋತಾಗ ಕೂಡ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನು ಪಡೆದುಕೊಳ್ತಾ ಹೋಗ್ತೀರಾ. ಹೌದು, ಮಾನಸಿಕವಾಗಿ ಈ ರಾಶಿ ಭವಿಷ್ಯದಲ್ಲಿ ನಿಮ್ಮ ಜೀವನ ಅದ್ಭುತವಾಗುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಅದ್ಭುತವಾದ ಗ್ರಹಗಳ ಗೋಚಾರದ ಪ್ರಕಾರ ನಿಮ್ಮ ರೀತಿಯಲ್ಲಿ ಶುಭ ಹಾಗೂ ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಈ ರಾಶಿ ಚಕ್ರದವರು ಬಹಳಷ್ಟು ಬುದ್ಧಿವಂತರು ಹಾಗೂ ಲಾಭವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಧನಸು ರಾಶಿಯವರ ಆರೋಗ್ಯ, ವಿದ್ಯಾರ್ಥಿಗಳ ವಿದ್ಯೆಯ ಬಗ್ಗೆ ಅಥವಾ ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ರೂ ಕೂಡ ಲೈಫ್ ಹೇಗಿರುತ್ತದೆ ಎಂಬ ಸಂಪೂರ್ಣವಾದ ವೈವಾಹಿಕ ಜೀವನದ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನಿಮ್ಮ ಅದೃಷ್ಟ ಗೋಚಾರದ ಪ್ರಕಾರ ಹೇಗೆ ಇರುತ್ತದೆ? ಈ ಒಂದು ವರ್ಷದ ಈ ಒಂದು ಮುಖ್ಯವಾದ ಕೊನೆಯ ಘಟ್ಟಕ್ಕೆ ಬಂದು ತಲುಪಿರುವಂತಹ ಧನಸು ರಾಶಿಯವರ ನಿರ್ಧಾರಗಳು ಯಾವ ರೀತಿ ಇರಬೇಕು ಮತ್ತು ಯಾವ ವ್ಯಕ್ತಿಯ ನಂಬಬೇಕು? ಹೊಸ ವ್ಯಕ್ತಿಗಳ ಆಗಮನದಿಂದಾಗಿ ನಿಮ್ಮ ಬಾಳಿನಲ್ಲಿ ಆಗಬಹುದಾದಂತಹ ಬದಲಾವಣೆಗಳು ಯಾವ್ಯಾವು ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಧನಸು ರಾಶಿಯ ಅಧಿಪತಿ ಗುರುಗ್ರಹ. ನಿಮ್ಮ ರಾಶಿಯ ಅಧಿಪತಿ ಗುರುಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದ, ಶನಿ ಗ್ರಹ 3ನೇ ಭಾವದಲ್ಲಿ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಒಂದು ವಿಶೇಷವಾದ ಶಕ್ತಿ, ಸಾಮರ್ಥ್ಯ, ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಧೈರ್ಯ ಕೂಡ ಹೆಚ್ಚಾಗೇ ಇರುತ್ತೆ. ಇದರಿಂದಾಗಿ ಇವರ ಜೀವನದಲ್ಲಿ ಇನ್ನು ಮುಂದೆ ಸ್ಥಿರವಾಗಿರ್ತಾರೆ ಮತ್ತು ಎಲ್ಲ ಕೆಲಸವನ್ನ ಒಂದು ಪೂರ್ಣ ಪ್ರಮಾಣದ ಮನಸ್ಸಿನಿಂದ ಮಾಡ್ತಾರೆ. ಇದರಿಂದ ಇವರಿಗೆ ಯಾವುದೇ ಕಷ್ಟದ ಕೂಡ ಒಂದು ಅನುಭವ ಬರೋದಿಲ್ಲ. ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಿಸುವಂತಹ ಮಾನಸಿಕ ಶಕ್ತಿ ಕೂಡ ಸಿಗ್ತಾ ಹೋಗುತ್ತೆ. ಇವರ ವೃತ್ತಿ ಸ್ಥಾನದಲ್ಲಿ ಅದ್ಭುತವಾಗಿರುವಂತಹ ಗ್ರಹಗಳ ಪ್ರಭಾವದಿಂದಾಗಿ ಎಲ್ಲ ರೀತಿಯ ಪರಿವರ್ತನೆಯನ್ನು ಕಂಡುಕೊಳ್ಬಹುದು. ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ವಿಶೇಷವಾಗಿ ಯಶಸ್ಸು ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಕಾರ್ಯಕ್ಷೇತ್ರದಲ್ಲೂ ಕೂಡ ಬಹಳ ಡೀಪ್ ಆಗಿ ನೀವು ಎಲ್ಲ ಕೆಲಸವನ್ನು ಮುಗಿಸ್ತೀರಾ. ಇದರಿಂದ ನಿಮ್ಮ ನಾಲೆಡ್ಜ್ ಕೂಡ ಹೆಚ್ಚಾಗಿ ಹೋಗುತ್ತೆ. ಹೊಸ ಹೊಸ ವಿಚಾರಗಳನ್ನು ದೀರ್ಘವಾಗಿ ಅಧ್ಯಯನ ಮಾಡುವಂತಹ ಯೋಗ ಕೂಡ ಇದೆ. ಇನ್ನು ಸೂರ್ಯ ನಿಮ್ಮ 10ನೇ ಭಾವದಲ್ಲಿ ಸ್ಥಿತವಾಗಿರೋದ ಕಾರಣ ನಿಮಗೆ ಈ ಒಂದು ಸಂದರ್ಭ ಬಹಳಷ್ಟು ಆಟಿಟ್ಯೂಡ್ ಅನ್ನೋದನ್ನು ಕೊಡ್ತಾರೆ. ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳುವಂತಹ ಹೊಸ ಹೆಸರು, ಗೌರವ, ಖ್ಯಾತಿಗೆ ಪಾತ್ರರಾಗುವಂತಹ ಸಂದರ್ಭವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತಹ ಎಲ್ಲ ಯಶಸ್ಸನ್ನು, ಒಂದು ಉದ್ಯೋಗವನ್ನು, ಎಲ್ಲವನ್ನ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಸಂದರ್ಭ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರೋದ್ರಿಂದ ಪ್ರಸಿದ್ಧಿ ಮತ್ತು ಖ್ಯಾತಿಯನ್ನು ಹೊಂದುತ್ತೀರಾ. ಈ ಒಂದು ರೀತಿಯಾದಂತಹ ವಿಶೇಷವಾದ ಒಂದು ಶಕ್ತಿ, ಸಾಮರ್ಥ್ಯ, ಅದೃಷ್ಟದ ಜೊತೆಗೆ ನೀವು ನಡೆದುಕೊಳ್ಳುವಂತಹ ರೀತಿಯಿಂದಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುವ ಸಂದರ್ಭವಾಗಿದೆ. ಈ ರಾಶಿ ಚಕ್ರದವರಿಗೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲಸದಲ್ಲೂ ಕೂಡ ಅಪ್ರತಿಮವಾದ ಜಯ, ಯಶಸ್ಸನ್ನು ಪಡೆದುಕೊಳ್ಳಬಹುದು. ನೀವು ತುಂಬಾನೇ ಒಂದು ಪಾಸಿಟಿವ್ ಆಗಿ ಎಲ್ಲ ಕೆಲಸವನ್ನು ನಿರ್ವಹಿಸ್ತೀರಾ. ನಿಮ್ಮ ಯಾವುದೇ ಕೆಲಸದಲ್ಲೂ ಕೂಡ ಅಪಾರವಾದ ಒಂದು ಲಾಭ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ನಿರ್ಧಾರಗಳು ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ. ನೀವು ಮಾಡಿದಂತಹ ಹಳೆಯ ಹೂಡಿಕೆಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತದೆ. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಆರೋಗ್ಯ ಕೂಡ ಅತ್ಯುತ್ತಮವಾಗಿರೋದ್ರಿಂದ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲೂ ಕೂಡ ಆರೋಗ್ಯ ನಿಮಗೆ ಸಾಥ್ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆರೋಗ್ಯ ಅತ್ಯುತ್ತಮವಾಗಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಕೂಡ ಕಾಣಿಸಿಕೊಳ್ಳೋದಿಲ್ಲ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎದುರಿಸುವ ಸಾಮರ್ಥ್ಯ, ಧೈರ್ಯ ತನಗೆ ತಾನೇ ಬರ್ತಾ ಹೋಗುತ್ತೆ. ಹೌದು, ಧನಸು ರಾಶಿಯವರು ತಮ್ಮ ಮುಂಬರುವ ಜೀವನದಲ್ಲಿ ಎದುರಿಸಲಿರುವ ಒಂದು ಅದ್ಭುತವಾದ ಘಟನೆಯ ಬಗ್ಗೆ ತಿಳಿದುಕೊಳ್ತಾ ಹೋಗೋದಾದರೆ ಖಂಡಿತ ಕೂಡ ಆಶ್ಚರ್ಯಪಡ್ತೀರಾ. ನಿಮ್ಮ ಜೀವನದಲ್ಲಿ ಡಿಸೆಂಬರ್ 3, 4, 5, 6, 7, 8, 9 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯ ಪ್ರಾರಂಭವಾಗುವ ಸಾಧ್ಯತೆ ಇದೆ ಮತ್ತು ನೀವು ಇಲ್ಲಿಯವರೆಗೆ ಎದುರಿಸಿದ ಎಲ್ಲ ಕಷ್ಟಗಳು, ಅವಮಾನಗಳು ಮತ್ತು ಸಮಸ್ಯೆಗಳು
ಸಂಪೂರ್ಣವಾಗಿ ಪರಿಹರಿಸಲ್ಪಡುತ್ತವೆ. ವಾಸ್ತವದಲ್ಲಿ ದೇವರ ಕೃಪೆಯು ನಿಮ್ಮ ಮೇಲೆ ಪರಿಪೂರ್ಣವಾಗಿರುತ್ತದೆ. ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತದೆ. ಅದಾಗಿಯೂ ಕೂಡ ಈ ಅದೃಷ್ಟದ ಜೊತೆಗೆ ಒಂದು ಸಣ್ಣ ಎಚ್ಚರಿಕೆ ಕೂಡ ಇರುತ್ತದೆ. ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಸಹಿಸಲಾಗದ ಕೆಲವರು ನಿಮಗೆ ತೊಂದರೆಯನ್ನು ಮಾಡಬಹುದು. ಅಂತಹ ಸಂದರ್ಭದಲ್ಲಿ ನಾವು ಮುಂಚಿತವಾಗಿ ಗುರುತಿಸೋದು ಮತ್ತು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ. ನೀವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ. ಈ ಡಿಸೆಂಬರ್ ತಿಂಗಳು ನಿಮ್ಮ ನಿರ್ಣಾಯಕವಾದ ಸಮಯವಾಗಿದೆ. ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಮಾಡುವಂತಹ ಕೆಲಸಗಳು ಮುಂದಿನ 2026ಕ್ಕೆ ಹೊಸ ಅದೃಷ್ಟದ ಬಾಗಿಲನ್ನು ತೆರೆಯೋದಕ್ಕೆ ಮತ್ತು ಹೊಸ ಸುವರ್ಣ ಅಧ್ಯಾಯಕ್ಕೆ ಪ್ರಾರಂಭವಾಗುವಂತಹ ಮುನ್ನುಡಿಯಾಗಿರುತ್ತೆ. ಈ ಸಮಯದಲ್ಲಿ ನೀವು ಇಷ್ಟಪಟ್ಟಂತಹ ಒಂದು ದೈವಿಕ ಮಾರ್ಗವಾದ ಸಂದೇಶವು ನಿಮ್ಮನ್ನು ವಿಶೇಷವಾಗಿ ಒಂದು ಮಾರ್ಗದರ್ಶಕರಾಗಿ ನಿಂತು ಕಾಪಾಡುತ್ತೆ. ರಕ್ಷಣಾತ್ಮಕ ಗುರಾಣಿಯಾಗಿ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವನ್ನು ಕೊನೆಯವರೆಗೂ ಕೂಡ ಯಾವುದೇ ಒಂದು ತೊಂದರೆ ಇಲ್ಲದೆ ನಿಮ್ಮ ಹಿರಿಯರು ಮತ್ತು ಮನೆ ಕುಟುಂಬಸ್ಥರ ನಡುವೆ ಇರುವಂತಹ ಮನಸ್ತಾಪವನ್ನು ದೂರ ಮಾಡಿಕೊಳ್ಳೋಕೆ ಕಲ್ಪಿಸಿಕೊಡ್ತಿರುವಂತಹ ಅದ್ಭುತವಾದ ಸಮಯವಾಗಿದೆ. ಈ ಒಂದು ಸಮಯವನ್ನು ಸಂಪೂರ್ಣವಾಗಿ ಬಂದಂತಹ ಅವಕಾಶವನ್ನು ನೀವು ಸದುಪಯೋಗ ಪಡಿಸಿಕೊಂಡರೆ ಮಾತ್ರ ಜೀವನದಲ್ಲಿ ನೀವು ಯಾವಾಗಲೂ ಕೂಡ ಮೊದಲನೇ ಸ್ಥಾನವನ್ನು ಕಂಡುಕೊಳ್ಳಬಹುದು. ಧನಸ್ಸು ರಾಶಿ ಚಕ್ರದಲ್ಲಿ ಅತ್ಯಂತ ತಾಳ್ಮೆ ಮತ್ತು ಸಹಿಷ್ಣು ಜನರು ಎಂದು ತಿಳಿದು ಬಂದಿದೆ. ನಿಮ್ಮಲ್ಲಿರುವ ಈ ಅದ್ಭುತ ಗುಣವು ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಪ್ರತಿಯೊಂದು ಕಷ್ಟ ಮತ್ತು ಪರೀಕ್ಷೆಯಲ್ಲಿ ಕೂಡ ನಿಮ್ಮನ್ನು ಸಹಾಯ ಮಾಡಿರುತ್ತದೆ. ನಿಮ್ಮ ಜೀವನದ ಹೋರಾಟದಲ್ಲಿ ಅನೇಕ ಬಿರುಗಾಳಿಗಳನ್ನು ಹೊರತಾಗಿ ಕೂಡ ನೀವು ತಾಳ್ಮೆ ಮತ್ತು ಪರಿಶ್ರಮವನ್ನು ಎದುರಿಸಿದ್ದೀರಿ. ಒಂದು ದೊಡ್ಡ ಮರದ ಸ್ಥಿರತೆಯನ್ನು ಪ್ರದರ್ಶನ ಮಾಡಿದ್ದೀರಿ. ನೀವು ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಯಶಸ್ವಿಯಾದಾಗ ನಿಮ್ಮ ತಾಳ್ಮೆಯು ನಿಮ್ಮನ್ನು ಒಂದು ರಕ್ಷಣಾತ್ಮಕ ಗುರಾಣಿಯಂತೆ ರಕ್ಷಿಸಿದೆ. ನಿಮ್ಮ ಅಪಾಯಗಳು ಮತ್ತು ಕೆಟ್ಟ ಮಾತುಗಳಿಂದ ನಿಮ್ಮನ್ನು ರಕ್ಷಿಸ್ತಾ ಬಂದಿದೆ. ಅದು ಬೇರೆ ಯಾರೂ ಅಲ್ಲ, ನೀವು ನಂಬಿರುವಂತಹ ದೇವರು. ಆ ಒಂದು ದೇವರ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ನೀವು ಯಾವುದೇ ಒಂದು ಅವಮಾನ, ಸೋಲು, ಕಷ್ಟಗಳಿಗೂ ಕೂಡ ಅಂಜುವ ಅವಶ್ಯಕತೆ ಇಲ್ಲ. ನಿಮ್ಮ ಉತ್ತಮವಾದ ಗುಣವು ನಿಮ್ಮ ಭವಿಷ್ಯದಲ್ಲೂ ಕೂಡ ನಿಮ್ಮನ್ನು ರಕ್ಷಿಸುತ್ತದೆ. ಯಾರಾದರೂ ನಿಮಗೆ ಕೆಟ್ಟ ಮಾತುಗಳನ್ನು ಹೇಳಿದರೆ ನೀವು ಆ ಜನರ ಮೇಲಿನ ಕೋಪವನ್ನು ಬಿಟ್ಟು ನಗು ಮತ್ತು ತಾಳ್ಮೆಯಿಂದ ವರ್ತಿಸುತ್ತೀರಿ. ಇದು ನಿಮ್ಮ ಶ್ರೇಷ್ಠ ಮನಸ್ಥಿತಿ ಮತ್ತು ದೈವಿಕ ಅನುಗ್ರಹಕ್ಕೆ ಕಾರಣವಾಗಿರುವಂತಹ ವಿಷಯಗಳಾಗಿದೆ. ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆದುಕೊಳ್ಳೋಕೆ, ಧನಸ್ಸು ರಾಶಿಯವರ ಜೀವನದಲ್ಲಿ ಮಹತ್ತರವಾದಂತಹ ತಿರುವನ್ನು ಪಡೆದುಕೊಳ್ಳೋಕೆ ಈ ಒಂದು ತಾಳ್ಮೆಯ ಮನಸ್ಥಿತಿ ಅತ್ಯುತ್ತಮವಾಗಿರುತ್ತದೆ. ಧನಸ್ಸು ರಾಶಿಯವರ ಒಳ್ಳೆಯತನ, ವಾತ್ಸಲ್ಯ ಮತ್ತು ಪ್ರೀತಿಯ ಬಗ್ಗೆ ನೀವು ಎಷ್ಟೇ ಹೇಳಿದರೂ ಕೂಡ ತುಂಬ ಕಡಿಮೆ. ನಿಮ್ಮ ಕೋಪವು ಕೇವಲ ತಾತ್ಕಾಲಿಕ, ಆದರೆ ಪ್ರೀತಿ ಮತ್ತು ವಾತ್ಸಲ್ಯವು ಕಲ್ಲಿನ ಶಾಸನದಂತೆ ಸ್ಥಿರವಾಗಿರುತ್ತದೆ. ನೀವು ಸೌಂದರ್ಯ ಮತ್ತು ಮೋಡಿಯಿಂದ ಕೂಡಿರ್ತೀರಾ. ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಕಾಂತಿ ಇರುತ್ತವೆ. ಅದಕ್ಕಾಗಿಯೇ ನೀವು ಎಲ್ಲರೊಂದಿಗೂ ಕೂಡ ಸ್ನೇಹಿತರಾಗುವುದು ಮತ್ತು ಸ್ನೇಹವನ್ನು ಗೌರವಿಸುವುದು ಸಹಜವಾಗಿಯೇ ಇರುತ್ತದೆ. ನಿಮ್ಮ ಸ್ನೇಹಿತರಿಗಾಗಿ ನೀವು ಎಷ್ಟು ತ್ಯಾಗ ಬೇಕಾದರೂ ಮಾಡಲು ಸಿದ್ಧವಾಗಿರ್ತೀರಾ. ನೀವು ತೋರಿಸುವಂತಹ ಪ್ರೀತಿ ಮತ್ತು ನಿಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಸಹನೆ ಎಲ್ಲದಕ್ಕೂ ಮೀರಿರುವಂತಹ ಒಂದು ಆಸ್ತಿಯಾಗಿದೆ. ನಿಮ್ಮ ಕಠಿಣ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಲು ಹಿಂಜರಿಯೋದಿಲ್ಲ. ನಿಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ ಮತ್ತು ಸಮಸ್ಯೆಗಳ ಪಾಠವಾಗಿ ತೆಗೆದುಕೊಂಡು ನಿಮ್ಮ ಮುಖದ ಮೇಲೆ ನಗುವಿನೊಂದಿಗೆ ಮುಂದುವರಿಯುತ್ತೀರಾ. ನಿಮಗೆ ಸಾಕಷ್ಟು ಬುದ್ಧಿವಂತಿಕೆ, ವಿವೇಚನೆ ಮತ್ತು ಜ್ಞಾನವಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಆ ಕೆಲಸದ ಫಲಿತಾಂಶವನ್ನು ಚೆನ್ನಾಗಿ ಮೌಲ್ಯಮಾಪನ ಮಾಡಿ ಅದರ ಬಗ್ಗೆ ಯೋಚನೆ ಮಾಡಿದ ನಂತರ ಮಾತ್ರ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತೀರಾ. ಜೀವನದಲ್ಲಿ ಏನಾದರೂ ಮಹತ್ತರವಾದದ್ದನ್ನು ಸಾಧಿಸುವ ನಿಮ್ಮ ಬಯಕೆ ಎಂದಿಗೂ ಕೂಡ ಕಡಿಮೆಯಾಗೋದಿಲ್ಲ. ನಿಮ್ಮ ಬಗ್ಗೆ ಮಾತ್ರವಲ್ಲದೆ ನಿಮ್ಮ ಕುಟುಂಬ ಮತ್ತು ಭವಿಷ್ಯದ ಪೀಳಿಗೆಯ ಬಗ್ಗೆ ಕೂಡ ಯೋಚಿಸುವಂತಹ ದೂರದೃಷ್ಟಿ ನಿಮ್ಮಲ್ಲಿದೆ. ನಿಮ್ಮಲ್ಲಿ ಅಸೂಯೆ ಮತ್ತು ಕಹಿ ಯಾವುದೇ ಸ್ಥಳವಿಲ್ಲ. ನೀವು ಸಕಾರಾತ್ಮಕ ಮತ್ತು ಮುಕ್ತ ಹೃದಯದವರು. ನಾವು ಸೇರಿದಂತೆ ಎಲ್ಲರೂ ಚೆನ್ನಾಗಿರಬೇಕು ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಧನಸ್ಸು ರಾಶಿಯವರು ನಿಜವಾಗಿ ಕೂಡ ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯರು. ಇನ್ನು ಧನಸ್ಸು ರಾಶಿಯವರು ಹಲವಾರು ಜೀವನದಲ್ಲಿ ಅನೇಕ ಕಷ್ಟಗಳು, ನೋವುಗಳನ್ನು ಮತ್ತು ಲೆಕ್ಕಿಸಲಾಗದಷ್ಟು ಅವಮಾನಗಳನ್ನು ಅನುಭವಿಸಿದ್ದೀರಿ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ನೀವು ಮೊದಲಿಗೆ ಅನೇಕ ನಷ್ಟಗಳು ಮತ್ತು ಅಡೆತಡೆಗಳನ್ನು ಎದುರಿಸಬೇಕಾಗಿರುತ್ತದೆ. ಆದರೆ ನೀವು ಎಂದಿಗೂ ಕೂಡ ನಿರುತ್ಸಾಹಗೊಳ್ಳೋದಿಲ್ಲ. ಯಾವುದೇ ಸಮಸ್ಯೆಗಳು ಬಂತು ಅಂತ ಕೆಲಸವನ್ನು ಮಧ್ಯಕ್ಕೆ ಬಿಡೋದಿಲ್ಲ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ನೀವು ಪ್ರತಿಯೊಂದು ವೈಫಲ್ಯವನ್ನು ಪಾಠವಾಗಿ ಮತ್ತು ಪ್ರತಿ ಅವಮಾನವನ್ನು ಯಶಸ್ಸಿನ ಒಂದು ಹೆಜ್ಜೆಯಾಗಿ ಪರಿವರ್ತಿಸಿ ಮುಂದುವರಿಯುತ್ತೀರಿ. ಅದೇ ನಿಮ್ಮ ಯಶಸ್ಸಿನ ರಹಸ್ಯ. ಧನಸ್ಸು ರಾಶಿಯ ಜನರು ಬಹಳ ಸ್ವಾಭಿಮಾನ ಮತ್ತು ನಾಯಕತ್ವವನ್ನು ಹೊಂದಿರುತ್ತಾರೆ. ಅವರು ವ್ಯಕ್ತಿತ್ವದ ವಿಚಾರದಲ್ಲಿ ಇತರರಿಗಿಂತ ಹಸ್ತಕ್ಷೇಪ ಮಾಡೋದಿಲ್ಲ. ಯಾವಾಗಲೂ ಕೂಡ ಆಧುನಿಕ ವಿಜ್ಞಾನ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿಯನ್ನು ಹೊಂದಿರ್ತಾರೆ. ನೀವು ಹೊಸ ಮತ್ತು ನವೀನ ವ್ಯವಹಾರಗಳನ್ನು ಕ್ಷೇತ್ರಗಳಿಗೆ ಪ್ರವೇಶ ಮಾಡ್ತೀರಾ ಮತ್ತು ಅದ್ಭುತವಾದ ಯಶಸ್ಸನ್ನು ಸಾಧಿಸ್ತೀರಾ. ನಿಮ್ಮ ಬುದ್ಧಿವಂತಿಕೆ ಮತ್ತು ಪರಿಶ್ರಮದಿಂದ ನೀವು ಯಾವಾಗಲೂ ಕೂಡ ಉನ್ನತ ಶಿಖರವನ್ನು ಏರುತ್ತೀರಾ. ಸಮಾಜದಲ್ಲಿ ಉಳಿಯುವಂತಹ ನಿಮ್ಮ ಹೆಸರು, ಪ್ರತಿಷ್ಠೆಯನ್ನು ಗಳಿಸಿಕೊಳ್ಳೋದು
ನಿಮ್ಮ ದೊಡ್ಡ ಕನಸಾಗಿರುತ್ತದೆ. ಡಿಸೆಂಬರ್ ತಿಂಗಳು ನಿಮಗೆ ಎಲ್ಲ ರೀತಿಯ ಗ್ರಹಗಳ ವಿಶೇಷ ಶಕ್ತಿ, ಸಾಮರ್ಥ್ಯ, ಆಶೀರ್ವಾದ, ಅನುಗ್ರಹದಿಂದಾಗಿ ನಿಮ್ಮ ಸಂಪೂರ್ಣವಾದ ಆಸೆಗಳನ್ನು ಪೂರ್ಣಗೊಳಿಸಿಕೊಳ್ಳುವಂತಹ ಸಮಯ ನಿಮಗೆ ಪೂರ್ಣವಾಗಿ ಹತ್ತಿರಕ್ಕೆ ಬಂದಿದೆ. ದೇವರಿಗೆ ಭಕ್ತಿ, ಮಂತ್ರ, ಪೂಜೆ ಮತ್ತು ಆಧ್ಯಾತ್ಮಿಕ ಚಿಂತನೆಯತ್ತ ವಿಷಯಗಳಲ್ಲಿ ನೀವು ಆಸಕ್ತಿಯನ್ನು ಹೆಚ್ಚು ತೋರಿಸ್ತೀರಾ. ನಿಮ್ಮ ಮನಸ್ಸಾಕ್ಷಿಯ ವಿರುದ್ಧವಾಗಿ ಏನು ಮಾಡಲು ಇಷ್ಟಪಡೋದಿಲ್ಲ. ನೀವು ಹಿರಿಯರ ಬಗ್ಗೆ ಭಕ್ತಿ ಮತ್ತು ಕಾಳಜಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮ ಮಾತುಗಳು ವಿಶೇಷವಾಗಿರುತ್ತೆ ಮತ್ತು ಹಿರಿಯರನ್ನು ಗೌರವಿಸುವಂತಹ ಒಂದು ಶಕ್ತಿ, ಮಾತಿನ ಒಂದು ನ್ಯಾಯ, ಸದಾಚಾರ ಮತ್ತು ನೈತಿಕತೆಯ ಮಾರ್ಗವನ್ನು ಅನುಸರಿಸುವಂತಹ ವಿಶೇಷವಾದ ವ್ಯಕ್ತಿಯಾಗಿರ್ತೀರಾ. ನಿಮ್ಮ ಕೆಲಸದಲ್ಲಿ ಯಾವುದೇ ತಪ್ಪುಗಳನ್ನು ಕಾಣೋಕ್ಕೆ ಸಾಧ್ಯವಿಲ್ಲ. ತಪ್ಪುಗಳನ್ನು ಕಂಡರೆ ತಕ್ಷಣವೇ ತಿದ್ದಿಕೊಂಡು ಸರಿ ಮಾಡಿಕೊಳ್ಳುವಂತಹ ವಿಶೇಷವಾದ ಒಂದು ಮನಸ್ಥಿತಿಯನ್ನು ಹೊಂದಿರುವಂತಹ ಧನಸ್ಸು ರಾಶಿಯವರು ಜೀವನದ ಯಾವುದೇ ಕಷ್ಟಗಳಲ್ಲೂ ಕೂಡ ಸೋಲುವ ಮಾತೇ ಇಲ್ಲ. ಎಲ್ಲ ರೀತಿಯ ವಿರುದ್ಧವಾಗಿರುವಂತಹ ನಿಮ್ಮ ಕೆಲಸಗಳಲ್ಲೂ ಕೂಡ ಜಯವನ್ನು ಸಾಧಿಸ್ತೀರಾ. ಕಷ್ಟ ಅನ್ನುವಂತಹ ಕೆಲಸವನ್ನು ಕೂಡ ಮಾಡಿ ಮುಗಿಸುವಷ್ಟು ಚಾಲಾಕಿತನ ನಿಮ್ಮಲ್ಲಿದೆ. ಪ್ರಾಮಾಣಿಕತೆಯಿಂದ ಮುಂದುವರಿಯುವಂತಹ ನಿಮ್ಮ ಮನಸ್ಥಿತಿ ನಿಜಕ್ಕೂ ಕೂಡ ಅದ್ಭುತ. ಧನಸ್ಸು ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ಕಷ್ಟಗಳ ಮೂಲಕ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿರ್ತಾರೆ. ಅವರ ಜೀವನ ಎಂದಿಗೂ ಸುಲಭವಾಗಿರೋದಿಲ್ಲ ಅಥವಾ ಅವರು ಗುಲಾಬಿಗಳ ಹಾಸಿಗೆಯಂತೆ ಇರೋದಿಲ್ಲ. ಅವರು ಮುಳ್ಳಿನ ಹಾದಿಯಲ್ಲಿ ಮುಂದುವರಿಯುತ್ತಾರೆ. ಆದರೆ ನಿಮ್ಮಲ್ಲಿರುವಂತಹ ಶ್ರೇಷ್ಠ ಗುಣವೆಂದರೆ ಈ ಕಷ್ಟಗಳನ್ನು ನೋಡಿದ ನಂತರ ನೀವು ಹಿಂದೆ ಸರಿಯೋದಿಲ್ಲ ಮತ್ತು ನೀವು ಅವುಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ. ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಯಶಸ್ಸನ್ನು ಒತ್ತಿ ಹೇಳುತ್ತದೆ. ನಿಮ್ಮ ಜೀವನದ ಯಾವುದೋ ಹಂತದಲ್ಲಿ ನೀವು ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಬೇರೆಯವರಿಗೆ ಸಹಾಯ ಮಾಡಿದ್ದೀರಿ ಮತ್ತು ಕೆಲವೊಮ್ಮೆ ನೀವು ಕಷ್ಟಗಳನ್ನು ಎದುರಿಸಿದ್ದೀರಿ. ನೀವು ಅನೇಕ ಕಷ್ಟಗಳು, ನೋವುಗಳು ಮತ್ತು ಅವಮಾನಗಳನ್ನು ಎದುರಿಸಿರುವಂತಹ ವ್ಯಕ್ತಿಗಳು. ನೀವು ಏನನ್ನೇ ಪ್ರಾರಂಭಿಸಿದರೂ ಕೂಡ ಆರಂಭದಲ್ಲಿ ನೀವು ಅನೇಕ ನಷ್ಟಗಳು ಮತ್ತು ಅಡೆತಡೆಗಳನ್ನು ಎದುರಿಸಿದ್ದೀರಿ. ಆದರೂ ಕೂಡ ನೀವು ಎಂದಿಗೂ ಕೂಡ ಭರವಸೆಯನ್ನು ಕಳೆದುಕೊಂಡಿಲ್ಲ ಮತ್ತು ಆತ್ಮವಿಶ್ವಾಸವನ್ನು ಬಿಟ್ಟುಕೊಟ್ಟಿಲ್ಲ. ನೀವು ಪ್ರತಿಯೊಂದು ವೈಫಲ್ಯವನ್ನು ಕೂಡ ಪಾಠವಾಗಿ ಕಲಿತಿರೋದ್ರಿಂದ ಪ್ರತಿ ಅವಮಾನವನ್ನು ಕೂಡ ಯಶಸ್ಸಿನತ್ತ ಒಂದು ಹೆಜ್ಜೆಯಾಗಿ ಪರಿವರ್ತಿಸಿ ಮುಂದುವರೆದಿದ್ದೀರಾ. ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವನ್ನು ತಂದಿರುವಂತಹ ಸಮಯವಾಗಿದೆ. ನಿಮ್ಮ ಜೀವನ ಅದ್ಭುತವಾದ ಒಂದು ಅವಕಾಶಕ್ಕೋಸ್ಕರ ಕಾಯುತ್ತಿತ್ತು. ಈಗ ನಿಮ್ಮ ಸಮಯ ಬಂದಿದೆ. ಅವಕಾಶ ನಿಮ್ಮ ಮುಂದೆ ಬಂದು ನಿಂತಿದೆ. ಬಂದಂತಹ ಸಣ್ಣ ಪುಟ್ಟ ಯಾವುದೇ ಅವಕಾಶವನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಹೆಜ್ಜೆಯನ್ನು ಮುಂದೆ ಇಟ್ಟು ಯಶಸ್ಸಿನತ್ತ ಸಾಗೋದು ನಿಮ್ಮ ಕರ್ತವ್ಯವಾಗಿರುತ್ತದೆ. ಧನಸ್ಸು ರಾಶಿಯ ಜನರು ಸ್ವಾಭಿಮಾನದಿಂದ ಎಲ್ಲ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳು. ನಿಮ್ಮ ವ್ಯಕ್ತಿತ್ವದ ಒಂದು ದೊಡ್ಡ ವಿಶಿಷ್ಟತೆ ಅಂದರೆ ಅದು ಯಾವುದೇ ಕೆಲಸ ಮಾಡಲು ಕೂಡ ಕಷ್ಟಪಡುತ್ತಿರುವಾಗಲೂ ಕೂಡ ನೀವು ಮುಂದೆ ಬಂದು ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕರ್ಮ ಕೂಡ ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಾ ಹೋಗುತ್ತೆ. ಡಿಸೆಂಬರ್ ತಿಂಗಳು ಈ ಒಂದು ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಮಹತ್ತರವಾದ ತಿರುವಿನಿಂದ ಕೂಡಿರುತ್ತದೆ. ನಿಮ್ಮ ದೇವರು ಕೂಡ ನಿಮ್ಮನ್ನು ಕಾಪಾಡುತ್ತಾರೆ. ನಿಮ್ಮ ನಂಬಿಕೆಗೆ ಪ್ರತಿಯಾಗಿ ಅವರು ನಿಮಗೆ ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲೂ ನಿಮಗೆ ಸಹಾಯ ಮಾಡಲು ಮುಂದೆ ಬರ್ತಾರೆ. ನಿಮ್ಮ ಜೀವನದಲ್ಲಿ ಕ್ಷಮಿಸುವಂತಹ ಗುಣವು ಅನೇಕ ಶತ್ರುಗಳಿಂದ ರಕ್ಷಿಸಲ್ಪಡುವಂತೆ ಮಾಡಿದೆ. ನಿಮ್ಮ ಗುಣ ಅತ್ಯುತ್ತಮವಾಗಿದೆ ಮತ್ತು ನಿಮ್ಮ ಜೀವನದ ಎಲ್ಲ ವೈಫಲ್ಯವನ್ನು ಕೂಡ ನೀವು ಮತ್ತೆ ತಾಳ್ಮೆಯಿಂದ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಡಿಸೆಂಬರ್ ತಿಂಗಳು ನಿಮಗೆ ಗೊತ್ತಿಲ್ಲದೆ ಆಗುವಂತಹ ಪವಾಡಗಳು, ಸಂತೋಷಗಳು ಮತ್ತು ನಿಮ್ಮ ದೀರ್ಘಕಾಲೀನ ಸಮಸ್ಯೆಗಳನ್ನು ದೂರ ಮಾಡಿ ಆಸೆಗಳನ್ನು ಈಡೇರಿಸುತ್ತವೆ. ನೀವು ತಪ್ಪು ಎಂದು ಸಹಿಸದ ಒಂದು ಕೆಲವೊಂದಿಷ್ಟು ತಪ್ಪು ತಿಳುವಳಿಕೆಗಳು ದೂರವಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಪ್ರೀತಿ ಮೂಡ್ತಾ ಹೋಗುತ್ತೆ. ನಿಮ್ಮ ಮನೆ ಮತ್ತು ದೇವಾಲಯವನ್ನು ಪ್ರತಿದಿನ ನೀವು ಪೂಜೆಯ ಮೂಲಕ ದೇವರಿಗೆ ಒಂದು ವಿಶೇಷವಾದ ಶಕ್ತಿಯ ಒಂದು ಅನುಸಾರವಾಗಿ ಪೂಜೆ ಪುನಸ್ಕಾರವನ್ನು ಮಾಡ್ತೀರಾ ಮತ್ತು ಆಧ್ಯಾತ್ಮಿಕವಾಗಿ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಧ್ಯಾನ ಅಥವಾ ಒಳ್ಳೆಯ ಪುಸ್ತಕಗಳ ಪಠನೆ, ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯದ ಒಂದು ಚಿಂತನೆ ಮಾಡೋದು ಕೂಡ ಈ ಸಮಯದಲ್ಲಿ ಸೂಕ್ತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಬಂದರೂ ಕೂಡ ನೀವು ನಂಬುವಂತಹ ದೇವರ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸೋದ್ರಿಂದ ಎಲ್ಲ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಕಣ್ಣೀರಿಗೆ ಜಾಗ ಇರೋದಿಲ್ಲ. ನಿಮ್ಮ ಕಣ್ಣೀರು ದೂರವಾಗುವಂತಹ ಸಮಯವಾಗಿದೆ. ಒಟ್ಟಾರೆಯಾಗಿ ನೀವು ಎಷ್ಟೇ ತೊಂದರೆಯಲ್ಲಿದ್ದರೂ ಕೂಡ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನವು ಪೂರ್ಣವಾಗಿ ಬದಲಾಗುತ್ತದೆ. ಹೊಸ ಬೆಳಕು, ಅವಕಾಶಗಳು ಮತ್ತು ಸಕಾರಾತ್ಮಕ ಬೆಳವಣಿಗೆಗಳು ನಿಮ್ಮ ದಾರಿಗೆ ಬರುತ್ತವೆ. ಹಿಂದೆ ನಿಮ್ಮನ್ನ ಕಡಿಮೆ ಅಂದಾಜು ಮಾಡಿ ಅಪಹಾಸ್ಯ ಮಾಡಿದವರು ಈಗ ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸಿ ನಿಮ್ಮ ಸ್ನೇಹ ಮತ್ತು ಸಹಾಯಕ್ಕೆ ನಿಮ್ಮನ್ನು ಕರೆಯುತ್ತಾರೆ. ನಿಮ್ಮನ್ನು ಎಲ್ಲ ರೀತಿಯ ಒಂದು ವಿಶೇಷ ಗೌರವದಿಂದ ಸತ್ಕರಿಸುತ್ತಾರೆ. ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನವೂ ಯಶಸ್ವಿಯಾಗುತ್ತದೆ. ನಿಮ್ಮ ಮಾತು ಕಾನೂನಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ದುಪ್ಪಟ್ಟಾಗುತ್ತದೆ. ನಿಮ್ಮ ಕೆಲಸವು ಕಾರ್ಯವು ನಿಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಉತ್ತಮ ಆರೋಗ್ಯವನ್ನು ತಂದುಕೊಡುತ್ತೆ. ನಿಮ್ಮ ದೀರ್ಘಕಾಲದಿಂದ ಕಾಯುತ್ತಿರುವ
ಕಾಡುತ್ತಿದ್ದಂತಹ ಸಮಸ್ಯೆಗಳಿಗೆ ಪರಿಹಾರಗಳು ಸುಲಭವಾಗಿ ಸಿಕ್ಕುವ ಸಮಯ ಇದಾಗಿದ್ದು ನಿಮ್ಮ ಜೀವನವು ಅದ್ಭುತ ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುತ್ತೀರಾ. ಮುಂದಿನ ಈ 4-5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗೋಸ್ಕರ ನೀವು ದೇವಸ್ಥಾನಕ್ಕೆ ಹೋಗಿ ಭಗವಂತನನ್ನ ಭೇಟಿ ಮಾಡಬೇಕು. ಅಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿ 11 ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ. ಸಾಧ್ಯವಾದರೆ ನಿಮ್ಮ ಸ್ವಂತ ಕೈಗಳಿಂದ ಹಸುವಿಗೆ ಆಹಾರವನ್ನು ನೀಡಿ ಗೋಸೇವೆಯ ಮಾಡುವ ಮೂಲಕ ನೀವು ಅನಂತ ಪುಣ್ಯವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಂಪತ್ತು ಸ್ಥಿರವಾಗುತ್ತದೆ ಮತ್ತು ನೀವು ಪ್ರತಿದಿನ ಒಳ್ಳೆಯ ಸುದ್ದಿಯನ್ನು ಕೇಳ್ತಾ ಹೋಗ್ತೀರಾ. ಹಣ ಮತ್ತು ಧಾನ್ಯದ ಕೊರತೆ ಇರೋದಿಲ್ಲ. ಮುಂಬರುವ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ಮತ್ತು ನೀವು ಕೋಟ್ಯಾಧಿಪತಿ ಆಗಲು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇರುತ್ತದೆ. ನೀವು ಹೆಚ್ಚು ನಂಬುವಂತಹ ಜನರಿಂದ ಮೋಸ ಹೋಗುವ ಅಥವಾ ತೊಂದರೆಗೆ ಒಳಗಾಗುವ ಅಪಾಯವಿದೆ. ನಿಮ್ಮ ಬೆಳವಣಿಗೆಯಿಂದ ಅಸಹನೆಗೊಂಡ ಕೆಲವು ನಿಮ್ಮ ಸಂಬಂಧಿಕರೇ ಆಗಿರಬಹುದು, ಸ್ನೇಹಿತರೇ ಆಗಿರಬಹುದು, ನಿಮ್ಮನ್ನು ಕೆಡವಲು ಯೋಜನೆಯನ್ನು ರೂಪಿಸಬಹುದು. ಈ ವಿಷಯದ ಬಗ್ಗೆ ಜಾಗರೂಕರಾಗಿದ್ದು ಒಳ್ಳೆಯದು. ನಿಮ್ಮ ಬಹಳ ಮುಖ್ಯವಾಗಿರುವಂತಹ ಜೀವನದಲ್ಲಿ ಪ್ರಾರಂಭವಾಗುವಂತಹ ಕೆಲವೊಂದಿಷ್ಟು ತೊಂದರೆಗಳಿಗೆ ನೀವೇ ಕಾರಣವಾಗ್ತೀರಾ. ಏಕೆಂದರೆ ಎಲ್ಲರನ್ನ ನಂಬುವಂತಹ, ಎಲ್ಲರನ್ನ ಕ್ಷಮಿಸುವಂತಹ ಗುಣದಿಂದಾಗಿ ನಿಮ್ಮ ತೊಂದರೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಜನರ ಜೊತೆ ಬೆರೆಯುವಾಗ ಅಥವಾ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಬೇಕು. ಇದರ ಅರ್ಥ ಅವರನ್ನು ಸಂಪೂರ್ಣವಾಗಿ ತಪ್ಪಿಸಿ ಎಂದಲ್ಲ, ಆದರೆ ಅವರ ಚಲನವಲನಗಳ ಬಗ್ಗೆ, ಮಾತುಗಳ ಬಗ್ಗೆ ಮತ್ತು ನಡವಳಿಕೆಯ ಮೇಲೆ ನಿಗಾ ಇಡುವುದು ಬಹಳ ಮುಖ್ಯ. ಏಕೆಂದರೆ ಅವರು ನಿಮ್ಮ ಯಶಸ್ಸಿಗೆ ಅಡೆತಡೆಗಳನ್ನು ಸೃಷ್ಟಿಸುವ ಅಪಾಯವಿದೆ ಮತ್ತು ನೀವು ಅನಗತ್ಯವಾದ ನಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಈ ಧನಸ್ಸು ರಾಶಿಯವರು ಇಲ್ಲಿಯವರೆಗೂ ಸಾಕಷ್ಟು ಕಷ್ಟಗಳು, ತೊಂದರೆಗಳನ್ನು ಎದುರಿಸಿದ್ದೀರಿ. ಆದರೆ ಈಗ ನೀವು ಅದರ ಮೇಲೆ ನಂಬಿಕೆಯನ್ನು ತೋರಿಸಿ ಅವರ ಸಹಕಾರದೊಂದಿಗೆ ಮುಂದುವರೆದರೆ ನೀವು ಬಯಸಿದಂತಹ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಕುಟುಂಬವೇ ನಿಮ್ಮ ನಿಜವಾದ ಶಕ್ತಿ. ಈ ಮುಂದಿನ 5-6 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ನಿವಾರಿಸುತ್ತಾರೆ ಮತ್ತು ಅದೃಷ್ಟವು ಸಂಪೂರ್ಣವಾಗಿ ಲಭಿಸುತ್ತದೆ. ಈ ಅವಧಿಯಲ್ಲಿ ಅದೃಷ್ಟವು ಯಾವಾಗಲೂ ಕೂಡ ನಿಮ್ಮನ್ನು ಅನುಸರಿಸುತ್ತದೆ. ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಎಲ್ಲ ಕಷ್ಟ, ಅವಮಾನ, ದುಃಖಗಳು ದೂರವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹರಡುತ್ತದೆ. ನಿಮ್ಮ ಕನಸು ಕಂಡಂತೆಯೇ ನನಸಾಗುವ ಸಮಯವಾಗಿದೆ. ನಿಮ್ಮ ಜೀವನವು ಸಮೃದ್ಧಿ ಮತ್ತು ಶಾಂತಿಯಿಂದ ತುಂಬಿರುತ್ತದೆ. ನಿಮ್ಮ ಆದಾಯ ಹಲವು ಪಟ್ಟು ಹೆಚ್ಚಾಗುತ್ತದೆ. ಮನೆಯಲ್ಲಿ ಹಣಕಾಸಿನ, ಧಾನ್ಯದ ಕೊರತೆ ಇರೋದಿಲ್ಲ ಮತ್ತು ನೀವು ಸಾಲದ ನೋವಿನಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತೀರಾ. ಈಗ ಮುಂಬರುವ ದಿನಗಳಲ್ಲಿ ನೀವು ಬಯಸಿದ ಎಲ್ಲವನ್ನ ಸಾಧಿಸಬಹುದಾಗಿದೆ. ನೀವು ಆತ್ಮವಿಶ್ವಾಸದಿಂದ ಹೇಳಬಹುದು. ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದ್ಭುತವಾದ ಬದಲಾವಣೆಗಳು ಮತ್ತು ಅನಿರೀಕ್ಷಿತವಾದ ಆರ್ಥಿಕ ಲಾಭಗಳು ಕಂಡುಬರುತ್ತವೆ. ಈ 4-5 ದಿನಗಳು ನಿಮ್ಮ ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಸಂಭವಿಸುತ್ತವೆ. ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಬಡ್ತಿ ಪಡೆಯುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗಗಳು ಸಿಗುತ್ತವೆ. ಕುಟುಂಬ ಜೀವನದಲ್ಲಿ ಸಂತೋಷ ಘಟನೆಗಳು, ಶುಭ ಕಾರ್ಯಗಳು, ಸಿಹಿ ಸುದ್ದಿಗಳು, ಉತ್ತಮವಾದ ಬದಲಾವಣೆಗಳು, ಬೆಳವಣಿಗೆಯನ್ನು ನೋಡಲು ಪ್ರಾರಂಭಿಸುತ್ತೀರಾ. ನೀವು ಪ್ರತಿಯೊಂದು ಕೆಲಸದಲ್ಲೂ ಹೊಸ ಉತ್ಸಾಹ ಮತ್ತು ಚೈತನ್ಯವನ್ನು ಪಡೆಯುತ್ತೀರಾ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಸಫಲವಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಯೋಜನೆ ಮಾಡಿದಂತಹ ಕೆಲಸಗಳಲ್ಲಿ ಅದ್ಭುತವಾದ, ನಿರೀಕ್ಷೆಗಿಂತ ಹೆಚ್ಚು ಒಂದು ಶಕ್ತಿಯಾದನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ಸಂದರ್ಭ ಹಠಾತ್ ಹಣದ ಲಾಭದ ಬಲವಾದ ಸಾಧ್ಯತೆಗಳು ಇದ್ದು ಹಳೆಯ ಹೂಡಿಕೆಗಳಿಂದ ಲಾಭದ ರೂಪದಲ್ಲಿ ಬರಬಹುದು ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ನಿಮ್ಮನ್ನು ಶ್ರೀಮಂತರನ್ನಾಗಿಸಲು ಈ ಸಂದರ್ಭ ಸಾಧ್ಯವಾಗುತ್ತೆ. ನಿಮ್ಮ ವ್ಯಾಪಾರ, ಉದ್ಯೋಗ ಅಥವಾ ಯೋಜನೆಯನ್ನು ಪ್ರಾರಂಭ ಮಾಡಲು ಬಯಸ್ತಾ ಇದ್ರೆ ಬುಧವಾರ, ಗುರುವಾರ ಅಥವಾ ಶುಕ್ರವಾರದ ದಿನ ಪ್ರಾರಂಭಿಸೋದು ಅತ್ಯಂತ ಅನುಕೂಲಕರವಾದ ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸಗಳು ಸಫಲವಾಗುತ್ತವೆ. ಹೆಚ್ಚಿನ ಒಂದು ಅದೃಷ್ಟವನ್ನು ಆಕರ್ಷಿಸಲು ಹಳದಿ, ಬಿಳಿ ಬಣ್ಣದ ಒಂದು ಬಟ್ಟೆಗಳನ್ನು ಧರಿಸೋದು ತುಂಬಾ ಉತ್ತಮ. ಇನ್ನು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನೀವು ದೈವಿಕ ಕಾರ್ಯಗಳು ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಾ. ಇದರಿಂದ ಮಾನಸಿಕ ಶಾಂತಿ ಮತ್ತು ತೃಪ್ತಿ ದೊರೆಯುತ್ತದೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ನಮಸ್ಕರಿಸೋದು ಅತ್ಯುತ್ತಮ. ಈ ರಾಶಿ ಚಕ್ರದವರು ಎಲ್ಲ ರೀತಿಯ ಕಷ್ಟದಿಂದ ಹೊರಬರಲು ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹ ಹಾಗೂ ಶ್ರೀರಾಮಚಂದ್ರನ ಅನುಗ್ರಹ ಪೂರ್ಣವಾಗಿ ಬೇಕಾಗುತ್ತೆ. ಇದರಿಂದಾಗಿ ಹನುಮಾನ್ ಚಾಲಿಸನ್ನ ಪಠಿಸೋದು ಮತ್ತು ಶ್ರೀರಾಮಚಂದ್ರನನ್ನ ಜಪಿಸೋದು ತುಂಬಾ ಉತ್ತಮವಾಗಿರುತ್ತೆ. ನೀವು ನಿಮ್ಮ ವೃತ್ತಿ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು, ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನ ಸಾಧಿಸಬಹುದು. ಈ ಸಂದರ್ಭ ನಿಮ್ಮ ಶತ್ರುಗಳ ಪ್ರಭಾವ ಮತ್ತು ದುಷ್ಟ ಕಣ್ಣಿನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವು ಮಾಡುವಂತಹ ಕೆಲವು ಪರಿಹಾರಗಳನ್ನು ಅನುಸರಿಸಬೇಕು. ಇದರಿಂದ ಪ್ರತಿ ಮಂಗಳವಾರ ಸಂಜೆ ಹತ್ತಿರದ
ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿ 5 ನಿಂಬೆ ಹಣ್ಣುಗಳನ್ನು ಪೂಜಿಸಿ ಆ ನಿಂಬೆ ಹಣ್ಣುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅವುಗಳಲ್ಲಿ 3 ಮನೆಯ ಮುಖ್ಯ ಬಾಗಿಲಿಗೆ ತೆಗೆದುಕೊಂಡು ಕಟ್ಟಬೇಕು. ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶ ಮಾಡೋದಿಲ್ಲ. ನಿಮ್ಮ ಜೀವನದಲ್ಲಿ ಶತ್ರುಗಳ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ದುಷ್ಟ ಕಣ್ಣಿನ ಪ್ರಭಾವದಿಂದ ಎಲ್ಲ ರೀತಿಯ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ಸಂದರ್ಭ ಓಂ ಶ್ರೀರಾಮ್ ಜೈ ಶ್ರೀರಾಮ್ ಈ ಒಂದು ಮಂತ್ರವನ್ನು ಪ್ರತಿದಿನ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಜಪಿಸೋದ್ರಿಂದ ನಿಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಡಿಸೆಂಬರ್ 3, 4, 5, 6, 7, 8 ದಿನಗಳ ನಂತರ ನಿಮ್ಮ ಬಾಳಿನಲ್ಲಿ ಅದ್ಭುತವಾದ ಬದಲಾವಣೆ ಶ್ರೀರಾಮನ ಅನುಗ್ರಹದಿಂದಾಗಿ ನಿಮ್ಮ ಅದೃಷ್ಟ ಶ್ರೀಮಂತಿಕೆಯಾಗಿ ಪರಿವರ್ತನೆ ಪಡೆದುಕೊಳ್ಳೋದನ್ನು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಡಿಸೆಂಬರ್ ನಿಮ್ಮ ಅದೃಷ್ಟದ ಸಮಯ ಪ್ರಾರಂಭವಾಗುವಂತಹ ಸುವರ್ಣ ಯುಗವಾಗಿದೆ. ಒಟ್ಟಾರೆಯಾಗಿ ಈ ಒಂದು ದೈವಿಕ ಮಾಹಿತಿ ನಿಮ್ಮ ಕಣ್ಣಿಗೆ ಬೀಳಲು ಆ ಅನುಗ್ರಹವೇ ಕಾರಣವಾಗಿರುತ್ತದೆ. ಇದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಪೂರ್ಣ ಮನಸ್ಸಿನ ಶ್ರದ್ಧೆಯಿಂದ ಎಲ್ಲವನ್ನ ತಿಳಿದುಕೊಂಡು ಕಾರ್ಯರೂಪಕ್ಕೆ ತರೋದ್ರಿಂದ ನಿಮ್ಮ ಜೀವನವನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ನಿಮಗೆ ಕಷ್ಟವನ್ನು ತರೋಕೆ ಯಾರಿಂದಲೂ ಆಗೋದಿಲ್ಲ. ಯಾವುದೇ ಕಷ್ಟಗಳು ಬಂದರೂ ಕೂಡ ಅದರಿಂದ ಹೊರಬರುವಂತಹ ಸೂಕ್ತವಾದ ಸರಿಯಾದ ಸಮಯಕ್ಕೆ ಮಾರ್ಗಗಳು ಕೂಡ ಗೋಚರಿಸುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.